ಜನಸಾಮಾನ್ಯರು ಈಗಾಗಲೇ ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದಾರೆ. ಅದರಲ್ಲೂ ದೇಶದಲ್ಲಿ ಅಕ್ಕಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೇ ಇದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೇವಲ 29 ರೂಪಾಯಿಗೆ 1 ಕೆಜಿ ಅಕ್ಕಿಯನ್ನು ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಹಾಗಾದರೆ ಯಾವಾಗಿನಿಂದ ಸಬ್ಸಿಡಿ ಅಕ್ಕಿ ಸಿಗುತ್ತೆ ಮತ್ತು ಬೆಂಗಳೂರಿನಲ್ಲಿ ಅಕ್ಕಿ ಎಲ್ಲೆಲ್ಲಿ ಸಿಗುತ್ತೆ, ಇದಕ್ಕೆ ಸಂಬಂಧಪಟ್ಟ ಒಂದು ಸ್ಟೋರಿ ಇದೆ, ನೋಡೋಣ ಬನ್ನಿ. ಅಕ್ಕಿ ಬೆಲೆ ಇಳಿಕೆಗೆ ಕೇಂದ್ರ ಸರ್ಕಾರದ ಸರ್ಕಸ್. ಕೇವಲ 29 ರೂಪಾಯಿಗೆ ಸಿಗಲಿದೆ ಭಾರತ್ ಬ್ರ್ಯಾಂಡ್ನ ಕೆಜಿ ಅಕ್ಕಿ. ಬೆಂಗಳೂರಲ್ಲಿ ನಾಳೆ ಚಾಲನೆ ಸಿಗೋ ನಿರೀಕ್ಷೆ. ಇತ್ತೀಚಿನ ದಿನಗಳಲ್ಲಿ ದಿನಸಿ ಧಾನ್ಯ ಎಲ್ಲಾ ವಸ್ತುಗಳ ಬೆಲೆಗಳು ಗಗನಕ್ಕೇರಿತು. ಜನ ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದಾರೆ. ಈ ಹಣದುಬ್ಬರಕ್ಕೆ ಕಡಿವಾಣ ಹಾಕೋಕೆ ಕೇಂದ್ರ ಸರ್ಕಾರ ನಾನಾ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಈಗಾಗಲೇ ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಗೋಧಿ ಹಿಟ್ಟು ಮತ್ತು ಬೇಳೆಕಾಳುಗಳನ್ನು ಮಾರಾಟ ಮಾಡ್ತಿದೆ. ಇದೀಗ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಜನರಿಗೆ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿದೆ. ಅಕ್ಕಿಯನ್ನ ಕೆಜಿಗೆ 29 ರೂಪಾಯಿಗೆ ನೀಡೋದಕ್ಕೆ ನಿರ್ಧರಿಸಿದೆ. ರಾಜ್ಯದಲ್ಲಿ ರಾ ರೈಸ್ ಕೆಜಿಗೆ 60 ರೂಪಾಯಿ ಆಗಿದೆ. ಇದೀಗ ಅಕ್ಕಿಯನ್ನು ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಮಾರಾಟ ಮಾಡುವುದಕ್ಕೆ ಸರ್ಕಾರ ನಿರ್ಧರಿಸಿದೆ. ಅದರಂತೆ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ NCCF ಮೂಲಕ ಮಾರಾಟ ಮಾಡುವುದಕ್ಕೆ ಪ್ಲಾನ್ ಮಾಡಿದೆ. ಈ ಅಕ್ಕಿಯ ವಿತರಣೆ ನಾಳೆ ಆರಂಭ ಆಗೋ ಸಾಧ್ಯತೆ ಇದೆ. ಇನ್ನು ಈ ಹಿಂದೆ ಕೇಂದ್ರ ಸರ್ಕಾರದಿಂದ ತಂದಂತಹ ಭಾರತ್ ಆಟ ಹಾಗೂ ಕಡಲೆ ಬೇಳೆಗೆ ಬೆಂಗಳೂರಿಗರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ನಗರದಲ್ಲಿ 2,81,572 ಕೆಜಿ ಭಾರತ್ ದಾಲ್, 1,22,170 ಕೆಜಿ ಗೋಧಿ ವ್ಯಾಪಾರ ಆಗಿದೆ. ಈ NCCFನ ಮುಖ್ಯ ಗೋಡಾನ್ ಯಶವಂತಪುರದಲ್ಲಿದ್ದು, ಬೆಂಗಳೂರಿನ 50 ಏರಿಯಾಗಳಿಗೆ ಮೊಬೈಲ್ ವ್ಯಾನ್ ಮೂಲಕ ಮನೆ ಮನೆಗೆ ತಲುಪಿಸುವ ಪ್ಲಾನ್ ಮಾಡಲಾಗಿದೆ. ಸ್ಟೋರಿಗೆ ನಾವು ಭಾರತ್ ಆಟ ಬ್ರ್ಯಾಂಡಲ್ಲಿ ಗೋಧಿ ಹಿಟ್ಟು ಮತ್ತು ಭಾರತ್ ದಾಲ್ ಬ್ರ್ಯಾಂಡಲ್ಲಿ ಕಡಲೆಬೇಳೆಯನ್ನು ಕೊಡ್ತಿದ್ದೀವಿ. ಭಾರತ್ ಆಟ ಬ್ರ್ಯಾಂಡಲ್ಲಿರೋ ಗೋಧಿ ಹಿಟ್ಟನ್ನು ನಾವು ಕೆಜಿಗೆ ಒಂದು 27.50 ರೂಪೀಸಲ್ಲಿ ಕೊಡ್ತಿದ್ದೀವಿ ಮತ್ತು ಇದು ಕಡಲೆಬೇಳೆಯನ್ನು ನಾವು ಕೆಜಿಗೆ 60 ರೂಪೀಸಲ್ಲಿ ಕೊಡ್ತಾ ಇದ್ದೀವಿ ಇಷ್ಟರವರೆಗೆ. ಬಟ್ ನೆಕ್ಸ್ಟಿಗೆ ಪ್ಲ್ಯಾನ್ ಆಗ್ತಿದೆ, ಮೋದಿಯವರ ಕಡೆಯಿಂದ ಭಾರತ್ ರೈಸ್ ಬ್ರ್ಯಾಂಡಲ್ಲಿ ಅಕ್ಕಿಯನ್ನು ಕೊಡುವಂಥ ಪ್ಲ್ಯಾನ್ ಆಗ್ತಿದೆ. ಪ್ರೈಸ್ ಆಗಿ 29 ರೂಪೀಸ್ ಪರ್ ಕೆಜಿಗೆ ಇದೆ ಇದು ರೈಸ್. ಆಲ್ರೆಡಿ ನಾವು ಮಿಲ್ಲರ್ಸ್ಗಳಿಗೆಲ್ಲ ಟೆಂಡರ್ ಕೊಟ್ಟಿದ್ದೇವೆ, ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಭಾರತ್ ಬ್ರ್ಯಾಂಡ್ ಅಕ್ಕಿ ಪೂರೈಕೆ ಆಗ್ತಿದೆ ಅಂತ ನೋಡೋದಾದ್ರೆ ಬಸವೇಶ್ವರ ನಗರದಲ್ಲಿ ಸಿಗ್ತಾ ಇದೆ, ದೀಪಾಂಜಲಿ ನಗರದಲ್ಲೂ ಕೂಡ ಸಿಗುತ್ತೆ. ಇನ್ನು ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಕೂಡ ಸಿಗ್ಲಿಕ್ಕಿದೆ. ಗಾಯತ್ರಿ ನಗರ, ನಾಗಸಂದ್ರ, ಅಬ್ಬಿಗೆರೆ, ಚಿಕ್ಕಬಾಣಾವರ, ಥಣಿಸಂದ್ರ, ಹೆಸರುಘಟ್ಟ, ಯಲಹಂಕ, ಮಾಗಡಿ ರೋಡ್, ಕೊಡಿಗೆಹಳ್ಳಿ, ಶೇಷಾದ್ರಿಪುರಂ, ಸಂಜಯ್ ನಗರ, ಜಕ್ಕೂರು, ಬನಶಂಕರಿ, ಕೊಡಿಗೆಹಳ್ಳಿ ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ಏರಿಯಾಗಳಲ್ಲಿ ವ್ಯಾನ್ ಮೂಲಕ ಅಕ್ಕಿಯನ್ನು ಪೂರೈಸಿ ಮನೆ ಮನೆಗೆ ತಲುಪಿಸುವ ಪ್ಲಾನ್ ಮಾಡಲಾಗಿದೆ. ಫಸ್ಟ್ ಈರುಳ್ಳಿ ಕೊಡ್ತಾ ಇದ್ದು 60-70 ರೂಪಾಯಿ ಕೆಜಿ ಇದ್ದಾಗ 25 ರೂಪಾಯಿ ಕೊಡ್ತಾ ಇದ್ದು. ಈರುಳ್ಳಿ ರೇಟ್ ಡೌನ್ ಆಗಿಬಿಟ್ಮೇಲೆ ನಾವು ಈರುಳ್ಳಿ ಸ್ಟಾಪ್ ಮಾಡಿದ್ದೀವಿ. ಇವಾಗ ಕಡಲೆಬೇಳೆನೇ ಮತ್ತು ಗೋಧಿ ಹಿಟ್ಟು ಕೊಡ್ತಾಯಿದ್ದೀವಿ. ಗೋಧಿ ಹಿಟ್ಟು ಬಂದ್ಬಿಟ್ಟು ನೀವು ಆಚೆ ಕಡೆ 10 ಕೆಜಿ ತೊಗೊಂಡ್ರೆ 490 ರೂಪಾಯಿ 500 ರೂಪಾಯಿ ಆಗುತ್ತೆ. NCCF ಸೆಂಟ್ರಲ್ ಗೌರ್ಮೆಂಟಿಂದ ತೊಗೊಂಡ್ರೆ 275 ರೂಪಾಯಿ ಆಗುತ್ತೆ. ಕಡಲೆಬೇಳೆ ನೀವು ಆಚೆ ತೊಗೊಂಡ್ರೆ ಕೆಜಿ 90ರಿಂದ 100 ರೂಪಾಯಿ ಇದೆ. ಇಲ್ಲಿ ತೊಗೊಂಡ್ರೆ 60 ರೂಪಾಯಿ ಆಗುತ್ತೆ. ನೆಕ್ಸ್ಟು ಅಕ್ಕಿ ಬರ್ತಾಯಿದೆ, ಹೆಸರು ಕಾಳು ಬರ್ತಾಯಿದೆ. NCCF ಬೇರೆ ಬೇರೆದೆಲ್ಲ ಬರ್ತಾಯಿದೆ. ಈಗ ಸ್ಟಾರ್ಟ್ ಮಾಡಿದ್ದಾರೆ, ಇನ್ನು ಮುಂದಕ್ಕೆಲ್ಲ ಬರ್ತಾ ಇರುತ್ತೆ. ಇನ್ನು ಭಾರತ್ ಬ್ರ್ಯಾಂಡ್ನ ಅಕ್ಕಿಯನ್ನ ಅಮೆಜಾನ್, ಫ್ಲಿಪ್ಕಾರ್ಟ್ ಮುಂತಾದ ಕಾಮರ್ಸ್ನಲ್ಲೂ ದೊರೆಯಲಿದೆ. ಇಷ್ಟು ಕಡಿಮೆ ರೇಟ್ನಲ್ಲಿ ಅಕ್ಕಿ ದೊರೆಯುತ್ತಾ ಇರೋದಕ್ಕೆ ಗ್ರಾಹಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಹೊರಗಡೆ ನಾವು ತಗೊಂಡ್ರೆ 130 ರೂಪಾಯಿ 140 ರೂಪಾಯಿ ಕಡಲೆಬೇಳೆ ಇದೆ. ಬಟ್ ಮಧ್ಯಮ ವರ್ಗದ ಜನಕ್ಕೆ ಇದು ಭಾಳ ಅನುಕೂಲವಾದಂಥ ಒಂದು ಸ್ಕೀಮ್ ಮಾಡಿದ್ದಾರೆ. ಬಟ್ ಕೇಂದ್ರ ಸರ್ಕಾರದ ಆಯೋಜದಲ್ಲಿ ನಮ್ಮ NCC ಸಂಸ್ಥೆ ತುಂಬ ಚೆನ್ನಾಗಿ ಮಾಡ್ತಾ ಇದೆ. ನಾನು ನಮ್ಮ ಮಿತ್ರರಿಗೆ ಹೇಳ್ತೀನಿ, ನಮ್ಮ ಸ್ನೇಹಿತರಿಗೆ, ಮಧ್ಯಮ ವರ್ಗದ ಜನರಿಗೆ ಹೇಳ್ತೀನಿ, ದಯವಿಟ್ಟು ಇದನ್ನು ಸದುಪಯೋಗ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಇವಾಗ ಬೆಳೀತಿರೋಂಥ ಬೆಲೆಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ಆ ಕಷ್ಟದ ಸಮಯದಲ್ಲಿ ನಮ್ಮ ಕೇಂದ್ರ ಸರ್ಕಾರ ನಾವು ಮಾಡಿದಂತಹ ಸಹಾಯ ನಮಗೆಲ್ಲೋ ಒಂದು ಕಡೆ ಅನುಕೂಲ ಆಗುತ್ತೆ ಮಧ್ಯವರ್ಗದ ಜನಗಳಿಗೆ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಈ ಭಾರತ್ ಬ್ರ್ಯಾಂಡ್ನ ಅಕ್ಕಿಗೆ ಜನರಿಂದ ಉತ್ತಮ ರೆಸ್ಪಾನ್ಸ್ ದೊರೆಯುವ ನಿರೀಕ್ಷೆ ಇದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ.